ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ಕಲಿತ ಓರ್ವ ದಲಿತ ಹುಡುಗ ಕಲಿತ ಓರ್ವ ದಲಿತ ಹುಡುಗ ಸರ್ಕಾರಿ ನೌಕರಿ ಗಳಿಸಿ ಸರ್ಕಾರಿ ನೌಕರಿ ಗಳಿಸಿ ಸರ್ಕಾರಿ ನೌಕರಿ ಗಳಿಸಿ ಸರ್ಕಾರಿ ನೌಕರಿ ಗಳಿಸಿ ನಮ್ಮೂರ ರಸ್ತೆಯಲ್ಲಿ ಕಾರಲ್ಲಿ ಕಾರಿನಲ್ಲಿ ನಮ್ಮೂರ ರಸ್ತೆಯಲ್ಲಿ ಕಾರಲ್ಲಿ ಕಾರಿನಲ್ಲಿ ಓಡಾಡಬೇಕೋ ಆಗ ಎದ್ದ ತುಳು ನನ್ನ ತಲೆಗೆ ತಾಗಿದರೆ ಆಗ ಎದ್ದ ತುಳು ನನ್ನ ತಲೆಗೆ ತಾಗಿದರೆ ಸಾರ್ಥಕ ಜನ್ಮ ಸಾರ್ಥಕ ಸಾರ್ಥಕ ಜನ್ಮ ಸಾರ್ಥಕ ನನ್ನ ಜನ್ಮ ಸಾರ್ಥಕ. ಕೇಳಿದ್ರಲ್ಲ, ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಮೊಟ್ಟ ಮೊದಲಿಗನಾದಾಗಲೇ ಈ ದೇಶಕ್ಕೆ ಮುಕ್ತಿ. ಇಲ್ಲಿ ಗಮನಿಸಿ, ಕುದ್ಮುಲ್ ರಂಗರಾಯರು ಹೇಳಿರುವ ಮಾತಿನಲ್ಲಿ ಕಾರಿದೆ, ರಸ್ತೆ ಇದೆ, ಧೂಳಿದೆ, ಸಾರ್ಥಕತೆ ಇದೆ. ಆದರೆ ಇದೆಲ್ಲದರ ಹಿಂದೆ ಒಂದು ಮಾತಿದೆ, ಕಲಿಕೆ ಅಂತ. ಕಲಿತ ಹುಡುಗ ಅಂತ ಅವರು ಬಳಸ್ತಾರೆ. ಹಾಗಾಗಿ ಪ್ರತಿ ದಲಿತನಿಗೆ ಆ ಕಲಿಕೆ, ಶಿಕ್ಷಣ ಅನ್ನೋದೇ ವಿಮೋಚನೆಗೆ ದಾರಿ. ಇದೇ ಕುದ್ಮುಲ್ ರಂಗರಾಯರು ಹೇಳ್ತಾರೆ, ವಿದ್ಯೆಯೇ ಪ್ರಗತಿಗೆ ಮೂಲ ಅಂತ. ಬರೀ ಹೇಳಿ ಸುಮ್ಮನಾಗಲಿಲ್ಲ ಅವರು. ದಲಿತರಿಗೆ ITI ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸ್ತಾರೆ ಮಂಗಳೂರಲ್ಲಿ 5 ಕಡೆ ಶಾಲೆಯನ್ನು ಸ್ಥಾಪಿಸಿ ಅದನ್ನು ಪಂಚಮ ಶಾಲೆಗಳು ಅಂತ ಕರೀತಾರೆ. ಮುಂದೆ ಗುರುದೇವ ರವೀಂದ್ರನಾಥ ಠಾಗೂರ್ ಅವರು, ಆನಿ ಬೆಸೆಂಟ್, ಲಂಡನ್ನಿನಲ್ಲಿ ಜನಿಸಿದ ಮಹಿಳಾ ಹಕ್ಕುಗಳ ಕ್ರಾಂತಿಕಾರಿ, ಅವರು ಸಂಸ್ಥೆಗಳಿಗೆ ಭೇಟಿ ಕೊಡ್ತಾರೆ. ಇರಲಿ, ಇಲ್ಲಿ ಇವತ್ತು ದಲಿತ ಕಲಿಯೋದಲ್ಲ, ದಲಿತನೇ ಶಿಕ್ಷಣ, ದುಡಿದು ತಿನ್ನುವ, ಉತ್ತು ಬಿತ್ತುವ ದಲಿತ ವ್ಯಕ್ತಿ ವಿದ್ಯೆಯಾಗಬೇಕು. ಅವನ ಕಲಿಕೆ, ಅವನ ದುಡಿಮೆ ಒಂದು ಹುದ್ದೆಯಾಗಬೇಕು. ದಲಿತ ಅಂದರೆ ಒಂದು ಜಾತಿಯಾಗಿ ಉಳಿದಿಲ್ಲ, ಅದು ಕೊಡುವ ಪ್ರೀತಿ, ಮಾನವೀಯ ಕ್ರಾಂತಿ, ಅದು ಒಂದು ಜಾಗೃತ ಪ್ರಜ್ಞೆ. ದಲಿತ ಅನ್ನುವುದು ಒಂದು ಜಾತಿಯಲ್ಲ, ಸಂಸ್ಕೃತಿ, ಬಿತ್ತಿ ಬೆಳೆಯುವ ಸಂಸ್ಕೃತಿ. ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ಸಂವಿಧಾನ ಪ್ರಧಾನವಾಗಿ ನಮ್ಮ ಭಾರತೀಯರ ಒಂದು ಕಾನೂನಿನ ಪುಸ್ತಕ. ಆದರೆ ಅದು ಬರೀ ಕಾನೂನು ಅಷ್ಟೇ ಅಲ್ಲ, ಆ ಕಾನೂನಿನ ವಿಧಿ ಯಾವ ವಿಧಾನವನ್ನು ಕಾನೂನನ್ನಾಗಿ ಜಾರಿಗೆ ತರುತ್ತೆ ಅನ್ನುವುದನ್ನು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸುದೀರ್ಘವಾಗಿ ಚಿಂತನ ಮಂಥನದಿಂದ, ಅದರಲ್ಲೂ ಪ್ರಧಾನವಾಗಿ ಕಾನ್ಸ್ಟಿಟ್ಯೂನ್ಸಿ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿ ಅವುಗಳನ್ನೆಲ್ಲ ಕಾನೂನಿನ ರೂಪಕ್ಕೆ ತಂದರೆ. ಆದರೆ ಅದು ಬರೀ ಕಾನೂನಿನ ಪುಸ್ತಕವೂ ಅಲ್ಲ. ನಮ್ಮಂಥವರು ಅದನ್ನು ಕಳೆದ ಒಂದು 3 ದಶಕದಿಂದಲೂ ಒಂದು ನಾಟಕದ ಟೆಕ್ಸ್ಟಾಗಿ ನೋಡ್ತಾ ಬಂದಿದ್ದೀವಿ. ಬೀದಿ ನಾಟಕ ಮಾಡಿದ್ದೀವಿ, ಆಮೇಲೆ ಸ್ಟೇಜ್ನಲ್ಲೇ ನಾಟಕಗಳನ್ನು ಮಾಡಿದ್ದೀವಿ. ಪ್ರಜಾಪ್ರಭುತ್ವ ಅಂದರೆ ನಮ್ಮ ಅಸಮಾನತೆಗಳನ್ನು ಕಳೆದುಕೊಂಡು ಒಂದು ಸಮಾನತೆಯತ್ತ ಚಲಿಸುವಂತಹ ಒಂದು ದಾರಿ ಅಂತ ನಾವು ತಿಳಿಬೇಕು. ನಮಗೆ ಯಾವಾಗಲೂ ವಿದ್ಯೆ ಇರಲಿಲ್ಲಪ್ಪ, ಸರಿ, ಈಗ ಇಷ್ಟೆಲ್ಲ ಕೈಯಲ್ಲಿ ಮೊಬೈಲ್ ಇವೆ, ಆ್ಯಂಡ್ರಾಯ್ಡ್ ಇವೆ, ಜಗತ್ತನ್ನೇ ತಿಳಿತೀವಿ. ಆದರೂ ನಮ್ಮ ಮಧ್ಯದ ತಾರತಮ್ಯಗಳನ್ನು ನಾವು ಬಿಡೋದಿಲ್ಲ ಅಂದರೆ ನಾವು ಯಾವ ಕಾಲದಲ್ಲಿದ್ದೀವಿ ಅಂತ ನಾವೇ ಯೋಚನೆ ಮಾಡಬೇಕಾದ ಸ್ಥಿತಿ ಇದೆ. ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ. ರಾಜಪ್ಪ ಸರ್ ಹೇಳಿದಂತೆಯೇ ವಿದ್ಯಾರ್ಥಿ ದಿನಗಳಿಂದ ಸಮಾಜವಾದಿ ಯುವಜನ ಸಭಾ ಲೋಹಿ ಅವರ ಚಿಂತನೆಗೆ ಒಳಗಾಗಿದ್ದಾರೆ.
ನಾನು ಅರ್ಥ ಮಾಡಿಕೊಂಡಂತೆ ಗಾಂಧೀಜಿಯವರ ಚಿಂತನೆ ಗಾಢ ಪ್ರಭಾವವನ್ನು ಬೆಳೆದಿದೆ. ಅವರ ಪ್ರಭಾವಕ್ಕೆ ಒಳಗಾಗಿದ್ದಾರೆ. ಗಾಂಧೀಜಿಯವರ ಚಿಂತನೆ ಗಾಢ ಪ್ರಭಾವ ಬೀರಿದೆ ಅವರಿಗೆ. ಅವರು ವಿಕ್ಟರ್ ಹ್ಯೂಗೋನ ಲೇ ಮಿಸರಬಲ್ ಎಂಬ ಫ್ರೆಂಚ್ ಕೃತಿಯ ಓದು ಅಲ್ಲಾಡಿಸ್ಬಿಟ್ಟಿದೆ ನನ್ನ ನಂತರ. ಅವರು ಸುಸ್ತು ಮಾಡಿಬಿಟ್ಟಿದೆ ಅಂತಾರೆ ಅವರು. ಲೇ ಮಿಸರಬಲ್ ಎಂಬ ಫ್ರೆಂಚ್ ನಾವೆಲ್, ಅದು ವಿಕ್ಟರ್ ಹ್ಯೂಗೋ ಅಂತ, ಅವನು ಒಂದು ಸಂಕ್ಷಿಪ್ತ ರೂಪದ ಕೃತಿ ಅವ್ರಿಗೆ ಪಾಠವಾಗಿತ್ತಂತೆ. ಅಲ್ಲಾಡಿಸ್ಬಿಡ್ತೀನಿ. ಟಾಲ್ಸ್ಟಾಯ್ ಬರಹಗಳು, ಅಂಬೇಡ್ಕರ್ ಚಿಂತನೆಗಳು, ಲೋಹಿ ಅವರ ಸಮಾಜವಾದಿ ಚಿಂತನೆಗಳ ಗಾಢ ಪ್ರಭಾವ ಇದೆ. ಹಾಗೆ ಅವರಿಗೆ ಅಂಬೇಡ್ಕರ್ ಅವರ ದಟ್ಟ ಪ್ರಭಾವ ಕೂಡ ಬೆಳೆದು ಬಂದಿದೆ. ಇವೆರಡರ ಕಸಿ ರೂಪದಂತೆ ದೇವನೂರು ಮಹಾದೇವ್ ಕಾಣ್ತಾರೆ. ರಾಮನೋರ್ ಲೋಹಿಯಾ, ಗಾಂಧಿ, ಅಂಬೇಡ್ಕರ್, ಅದರ ಪೂರ್ವಿಕರಾದಂಥ ನಮ್ಮ ಬುದ್ಧ, ನಡುವೆ ಬಸವಣ್ಣನವರು ವಚನ ಪರಂಪರೆ, ಶರಣ ಪರಂಪರೆಯ ಒಲವುಗಳು ಕೂಡ ಅವ್ರಿಗೆ ಗಾಢವಾಗಿ ತಟ್ಟಿವೆ. ಮತ್ತು ಎಲ್ಲಕ್ಕಿಂತ ಮಿಗಿಲಾದ ಜಾನಪದ ಸಾಹಿತ್ಯ. ಅವ್ರ ತಾಯಿಯೇ ಸೋಬಾನೆ ಗಾಯಕಿ. ಈ ನೆಲ ಮಲೆ ಮಹದೇಶ್ವರ ಮಂಟೇಸ್ವಾಮಿಯ ಜಾಗ. ಆ ಜಾನಪದ ಲಯ, ಹಾಡು, ಆ ಸಾಹಿತ್ಯದ ಪ್ರಭಾವ ಗಾಢವಾಗಿ ಬೀರಿದೆ. ಅವರ ಒಡಲಾಳ ಆಗಲಿ, ಕುಸುಂಬಾಲೆ ಆಗಲಿ, ಮಲೆ ಮಹದೇಶ್ವರ ಮಂಟೇಸ್ವಾಮಿ ಜಾನಪದ ಪರಂಪರೆಗೆ ಸೇರಿದ್ದು. ಅದು ಅದರ ನಾದ ಗುಣ, ಕನ್ನಡದ ವಿಶಿಷ್ಟ ನಾದ ಲಯ ಗುಣವನ್ನೇ ದೇವನೂರಲ್ಲಿರೋದು. ಎಲ್ಲರಿಗಿಂತ ಯಾಕೆ ಇವರು ನಮ್ಮ ಸೂರೆಗೊಳ್ತಾರೆ ಅಂದರೆ, ಅದು ಕನ್ನಡದ ಮೂಲ ಗುಣವಾದಂಥ ಲಯ, ನಾದ, ಹಾಡಿನ ರೂಪದ್ದದು. ಶ್ರುತಿ ಸುಭಗತೆ ಅಂತಾರಲ್ಲ, ಕೇಳಕ್ಕೆ ಚಂದ. ಅದು ನಮ್ಮ ದ್ರಾವಿಡ ಛಂದಸ್ಸು, ಅಂಶ ಚಂದಿಗೆ ಸಂಬಂಧಪಟ್ಟಿರೋದು ಅಲ್ಲೇನೇ ಅಲ್ಲ. ಬೇರೆಯವ್ರದ್ದು ಕನ್ನಡನೇ ಆಗಲ್ಲ. ಯಾಕೆಂದರೆ ಕಿವಿ, ಅದರಿಂದ ದೇವನೂರು ಮಹಾದೇವರಲ್ಲಿ ಇರ್ತಕ್ಕಂಥ ಗುಣ ಅಂಥದ್ದು. ಅವರು ತಮ್ಮ ಕೃತಿಯ ಒಳಗಡೆ ಮಾನವೀಯ ಅಂತಃಕರಣವನ್ನೇ ಜಾಸ್ತಿ ಮಾಡಿದ್ದಾರೆ. ಅವರ ಬಂಡಾಯದ ಪ್ರತಿಭಟನೆ ನಿಲುವುಗಳು ಮೇಲೆ ಕಂಡ್ರೂ ಆಳದಲ್ಲಿ ನಮ್ಮನ್ನು ಸೆಳ್ಕೊಳ್ತಕ್ಕಂಥ ಅವರ ಮಾನವೀಯ ಅಂತಃಕರಣದ ಚಿತ್ರಣಗಳಿವೆಯಲ್ಲ ಅಂಥವು. ಅಕ್ಕಮಾದೇವನ ಥರದವು, ಯಾಡನಂಥವು, ಅಮಾಸನ ಥರದವು, ಕುರಿಯನಂಥ ತಬ್ಬಲಿ ಜೀವಗಳು ಅವೇನೇ ಅಲ್ಲಿ ಹೆಚ್ಚು ರಾರಾಜಿಸಿರ್ತಕ್ಕಂಥದ್ದು. ನೊಂದ ಜೀವಗಳ ಪರ ಅವರು ಮಿಡಿದಿರುವ ಭಾವವೇ ಹೆಚ್ಚೆಚ್ಚು ಇದೆ. ಅವರು ಅಂತರಂಗದಲ್ಲಿ ತಾವೇ ಮರುಗಿ ಅದನ್ನು ದನಿಗೊಟ್ಟಿದ್ದಾರೆ. ಅದಿದೆ. ಯಾವುದಾದ್ರು ಹೆಚ್ಚು ಏನು ಬೇಕಾದ್ರೂ ಕೇಳಿದ್ರೆ ಹೇಳ್ಬೋದು ನಾವು. ಅದು ಹೇಗೆ ಎಲ್ಲಿಂದ ಹೇಳಿ ಆರಂಭಿಸೋದು ಅನ್ನೋದು ಕಷ್ಟ. ಮಹಾದೇವರ ಹೃದಯ ಚೇತನವೇ ಮೂಲತಃ ಅಂತಃಕರಣ. ಆದ್ದರಿಂದ ಅವರ ಕೃತಿಗಳಲ್ಲಿ ಕಾಣುವುದು ಕೂಡ ಅಂತಃಕರಣನೇ. ಅದು ಹಸಿವಿನ ತೀವ್ರತೆ ಇರ್ಬೋದು, ಸಾಮಾಜಿಕ ಅಸಮಾನತೆ ಇರ್ಬೋದು, ಹೆಣ್ಣು ಮಕ್ಕಳ ದಾರುಣ ಸ್ಥಿತಿ. ಅವ್ರು ಇಟ್ಟಿರೋ ಕೃತಿಗಳಲ್ಲಿ ಒಡಲಾಳದ ಸಾಕವ, ಕುಸುಮಬಾಲೆ ಎಲ್ಲ ಹೆಣ್ಮಕ್ಳೇ. ಅಂಬೇಡ್ಕರ್ ಮಾಡಿರೋದು ಅದೇನೆ, ಮಹಿಳೆಯರ ಪರವೇ ಕರೆದಿರೋದು. ಅಂಥ ಚೇತನ ಅದು ಎಲ್ಲೋ ತಾಗುತ್ತೆ ಅಂಬೇಡ್ಕರ್ಗೆ, ಬಸವಣ್ಣನಿಗೆ, ಗಾಂಧಿಗೆ, ಲೋಹಿಯಾಗೆ, ಬುದ್ಧನಿಗೆ ಈ ಥರ ಕನೆಕ್ಟ್ ಆಗಿದೆ ಸರ್ ನನ್ನ ಕಡಿಮೆ ತಿಳುವಳಿಕೆಯಲ್ಲಿ. ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ ನನ್ನ ಶಾಲೆಯಲ್ಲಿ. ನನ್ನ ಪ್ರಶ್ನೆ ಶಿವಸ್ವಾಮಿ ಸರ್ ಅವರಿಗೆ, ಸಮನ್ವಯತೆಗೆ ದೇವನೂರು ಮೊದಲ ಅಥವಾ ಮಹಾದೇವ ಮೊದಲ? ದೇವನೂರು ಮೊದಲ ಅಥವಾ ಮಹಾದೇವ ಮೊದಲು ಅನ್ನೋದು ನನ್ನ ಅನಿಸಿಕೆಯಲ್ಲಿ ದೇವನೂರೇ ಮೊದಲು. ಅವರ ಹೆಸರಿನ ಮೊದಲನೇ ಭಾಗ ಇರೋದೇ ದೇವನೂರಿಂದ. ಅವರು ಹುಟ್ಟಿ ಬೆಳೆದು ಆಡಿ ಬೆಳೆದು ಅವರ ವಂಶಸ್ಥರು ಬಾಳಿ ಬದುಕಿದ ಊರಾದ್ದರಿಂದ ಆ ಊರನ್ನೇ ಪ್ರಧಾನವಾಗಿ ತಗೊಳ್ತೀವಿ. ಆದರೆ ಈಗ ನನಗೆ ಮಹಾದೇವ ಮೊದಲು ಅನ್ನೋ ಹಾಗೆ ಬೆಳವಣಿಗೆ ಆಗಿದೆ. ಈಗ ಅವರಿಗೆ ರಾಷ್ಟ್ರ ಮಟ್ಟದ ಘನತೆಯ ಪ್ರಶಸ್ತಿಗಳು ಬಂದ ಕಾರಣಕ್ಕೂ ಅವ್ರನ್ನ ದೇವನೂರು ಮಹಾದೇವ ಅನ್ನೋ ಕಾರಣದಿಂದ ದೇವನೂರಿಗೂ ಗೌರವ ಬಂದಂಗಿದೆ. ನನಗನ್ಸುತ್ತೆ ದೇವನೂರು ಮಹಾದೇವ ಮತ್ತು ದೇವನೂರು ಮತ್ತು ಮಹಾದೇವರು ಒಂದು ಅವಿನಾಭಾವ ಸಂಬಂಧಂತೆ ಬೆಸೆದುಕೊಂಡಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಅದು ನನ್ನ ಸರಳ ಅನಿಸಿಕೆ. ಹೊಸ ತಲೆಮಾರಿಗೆ ಮೈತ್ರಿಯನ್ನು ಕಲಿಸಿ, ಮೈತ್ರಿಯನ್ನು ಕಲಿಸಿ, ಮೈತ್ರಿ ಮೈತ್ರಿ